ನಿಮ್ಮ ಸೋಲು ನಿಮ್ಮನ್ನ ಯಾವ ಮಟ್ಟಕ್ಕೆ ತಂದಿದೆ ಅಂತಂದ್ರೆ ಹಗಲು ಯಾವುದು ರಾತ್ರಿ ಯಾವುದು ಅಂತ ಪರಿಗಣನೆಯನ್ನ ಪರಿಭೇದವನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲದಿದ್ದಷ್ಟು ಮತಭ್ರಮಿತರಾಗಿದ್ದೀರಿ, ಭ್ರಷ್ಟರಾಗಿದ್ದೀರಿ. ಕೇವಲ ಈ ಗಲಭೆ ಒಂದು ಬೆಂಕಿ ಅಥವಾ ಪೊಲೀಸರ ಮೇಲಿನ ಹಲ್ಲೆ, ಉದ್ರಿಕ್ತ ಗುಂಪು ಅಷ್ಟಕ್ಕೆ ಸೀಮಿತವಾಗಿಲ್ಲ ಅನ್ನೋದನ್ನು NIA ಹೇಳಿದೆ. ಈ ಗಲಾಟೆಯಲ್ಲಿ ಭಾಗವಹಿಸಿದಂತವರು ಕೇವಲ ಈ ಗಲಾಟೆಯ ಆರೋಪಿಗಳಷ್ಟೇ ಅಲ್ಲ. ಇವತ್ತಿನ ತೀರ್ಪು ಸರ್ಕಾರದ ದುರ್ವ್ಯವಹಾರ, ವೋಟ್ ಬ್ಯಾಂಕಿನ ರಾಜಕಾರಣ ಮತ್ತು ಒಂದು ಸಮುದಾಯವನ್ನ ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳುವಂತ ಇಡೀಯದಾದಂತ ಒಂದು ಮನೋಧರ್ಮಕ್ಕೆ ಕನ್ನಡಿ ಹಿಡಿದಿದೆ. ನೀವು ವೋಟ್ ಬ್ಯಾಂಕಿಗಾಗಿ ಧರ್ಮ ಮತ್ತು ಮತದ ನೆಲೆಯಲ್ಲಿ ಸಮಾಜವನ್ನ ದಯವಿಟ್ಟು ಒಡೆಬೇಡಿ. ಅಪರಾಧ ಮಾಡಿದ್ದಾನೋ ಅವನು ಯಾವವನೇ ಆಗಿರ್ಲಿ, ಅಪರಾಧ ಅಪರಾಧವೇ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ರಾಜ್ಯ ಸರ್ಕಾರ ಕೊನೆಗೂ ಸಣ್ಣ ವ್ಯಾಪಾರಿಗಳ ಮೇಲೆ ಬರೆ ಏರಲಿಕ್ಕೆ ಹೊರಟಂಥ ಕೆಲಸದಿಂದ ಹಿಂದೆ ಸರಿದಿದೆ. ಇದೇ GST ಒಂದು ಬರೆಯನ್ನು ಸಣ್ಣ ವ್ಯಾಪಾರಿಗಳಿಗೆ ತಮ್ಮ ದಿವಾಳಿತನವನ್ನು ಮುಚ್ಚಿಕೊಳ್ಳಿಕ್ಕೆ ಎಲ್ಲೆಲ್ಲಿ ಹಣವನ್ನು ಸಂಗ್ರಹಿಸಲಿಕ್ಕೆ ಸಾಧ್ಯವೋ ಅದೆಲ್ಲವನ್ನು ಹುಡುಕಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈಗ ಮನ್ನಾ ಮಾಡುವ ಬದಲು ಅವರು ಪ್ರತಿಭಟನೆಗಿಳಿದ್ರು, ಅವರು ಬಂದ್ ಮಾಡ್ತೇನೆ ಅಂತ ಹೊರಟರು. ಈಗ ನಾಳೆ ಬಂದಿತ್ತು. ಅದೆಲ್ಲ ಒಂದು ಆತ್ಯಂತಿಕ ಹಂತಕ್ಕೆ ಬಂದಾಗ ಏನೇನೆಲ್ಲ ನಾಟಕವನ್ನು ರಾಜ್ಯ ಸರ್ಕಾರ ಮಾಡ್ತು. ಪ್ರತಿಯೊಂದಕ್ಕೂ ರಾಜ್ಯದಲ್ಲಾಗುವ ಅನಾಹುತಕ್ಕೆ, ಅವ್ಯವಹಾರಕ್ಕೆ, ದರೋಡೆಗೆ ಅಥವಾ ಖಜಾನೆ ಖಾಲಿಯಾದದ್ದಕ್ಕೆ, ದಿವಾಳಿತನಕ್ಕೆ, ಪ್ರತಿ ಒಂದಕ್ಕೂ ಕೂಡ ಕೇಂದ್ರ ಸರ್ಕಾರವನ್ನು ಬೊಟ್ಟು ಮಾಡುವುದೇ ತನ್ನ ದಂಧೆಯಾಗಿಸಿಕೊಂಡಂಥ ಸಿದ್ದರಾಮಯ್ಯನವರ ಸರ್ಕಾರ ಈ GST ಬರೆಯನ್ನೂ ಕೂಡ ತಾನು ಎಳೆದು ತನ್ನ ಒಂದು ಆಡಳಿತಾತ್ಮಕವಾದ ದೋಷವನ್ನು ಮುಚ್ಚಿಕೊಳ್ಳಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಪ್ರಯತ್ನವನ್ನು ಮಾಡಿತು. ಮಾಧ್ಯಮಗಳು ಕ್ಯಾಕರಿಸಿ ಉಗಿದುವು. ಸ್ವತಃ CM DCM ಈ ಕೆಲಸವನ್ನು ಮಾಡಿದರು ಅನ್ನೋದು ಬಹಳ ಬಹಳ ದುರಂತ. ಪ್ರತಿಯೊಂದು ಹಂತದಲ್ಲೂ ತಮ್ಮನ್ನು ತಾವು ಮಾಡಿದಂಥ ಈ ಭ್ರಷ್ಟಾಚಾರ, ದಿವಾಳಿತನ, ಜನದ್ರೋಹ, ಮೋಸ, ವಂಚನೆ, ದಗಲುಬಾಜಿತನ ಇವೆಲ್ಲವನ್ನು ಮುಚ್ಚಿಕೊಳ್ಳಿಕ್ಕೆ ಅವರಿಗಿರುವ ಏಕೈಕ ಅಸ್ತ್ರ ಕೇಂದ್ರ ಸರ್ಕಾರ ಮತ್ತು ಮೋದಿ, ನಿರ್ಮಲಾ ಸೀತಾರಾಮನ್. ಈ ರೀತಿಯ ಗೂಬೆ ಕೂರಿಸಿ ಅವರು ಪ್ರತಿ ಸಾರಿಯೂ ಜನರನ್ನು ಯಾಮಾರಿಸ್ತಾ ಇದ್ರು. ಆದರೆ ಈ ಸರಿ ಆಗಿಲ್ಲ. ಯಾಕೆಂದರೆ ಈ GSTಯ ನೋಟಿಸನ್ನು ಏನು ತೆರಿಗೆ ಇಲಾಖೆ ಕೊಟ್ಟಿತ್ತು ಅದು ರಾಜ್ಯದ ವ್ಯಾಪ್ತಿಯದ್ದು, ರಾಜ್ಯ ಸರ್ಕಾರ ಕೊಟ್ಟ ನೋಟಿಸು ಅನ್ನೋದು ಬಹಳ ಸ್ಪಷ್ಟವಾಗಿ ಜನರಿಗೂ ಅರ್ಥ ಆಯಿತು. ಇಂಥ ನಯವಂಚಕರ ಈ ಸರ್ಕಾರದ ಒಂದು ಪಟಾಲಮ್ಮು ಇನ್ನು ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂತಂದರೆ, ದಿವಾಳಿತನದ ಒಂದು ಪರಮಾವಧಿ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ, ಪ್ರತಿ ಮನುಷ್ಯ ವ್ಯಕ್ತಿ ತೆಗೆಯುವ ಬೋರ್ವೆಲ್ಲಿನ ನೀರು ಮೇಲೂ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಕರವನ್ನು ಹಾಕ್ತೇವೆ. ನಿನ್ನ ಬೋರ್ವೆಲ್ ನೀರಿಗೂ ಬಿಲ್ ಬರ್ತದೆ. ಆ ಮಟ್ಟಕ್ಕೆ ಆರ್ಥಿಕವಾದಂಥ ಒಂದು ದುಸ್ಥಿತಿಯನ್ನು ರಾಜ್ಯ ಸರ್ಕಾರ ತಂದುಕೊಂಡಿದೆ. ಇದರ ಮಧ್ಯೆ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ರಾಹುಲ್ ಗಾಂಧಿ ಮಾತಾಡ್ತಾ ಬಿಹಾರದಲ್ಲಿ ಈಗಾಗಲೇ ಅಲ್ಲಿ 52 ನಕಲಿ ಮತದಾರರನ್ನು ಚುನಾವಣಾ ಆಯೋಗ ಈಗಾಗಲೇ ಕಂಡುಹಿಡಿದಿದೆ. 18 ಲಕ್ಷ ಜನ ಮತದಾರರು ಮೃತಪಟ್ಟಿರುವುದನ್ನು ಕೂಡ ಅಲ್ಲಿ ದಾಖಲೆ ಸಮೇತ ಕಂಡುಹಿಡಿಯಲಾಗಿದೆ. ಪರಿಷ್ಕರಣೆಯ ವೇಳೆ ಇಂಥ ಒಂದು ಅವ್ಯವಹಾರ, ಅಕ್ರಮ ಮತದಾರರ ಸಂಖ್ಯೆ 52 ಲಕ್ಷ ಅಂದರೆ ನೀವು ಲೆಕ್ಕ ಹಾಕಿ, ಅದನ್ನು ಇವತ್ತು ಕಂಡುಹಿಡಿದಿದೆ. ಅದೇ ಮತದಾರರ ಮೇಲೆಯೇ ತನ್ನ ವಿಜಯದ ಪತಾಕೆಯನ್ನು ಹಾರಿಸಬೇಕು ಅಂತ ಹೊರಟಂಥ ಇಂಡಿ ಕೂಟ ಮುಖ್ಯವಾಗಿ ಕಾಂಗ್ರೆಸ್ಸಿಗೆ ತೀವ್ರ ಮುಖಭಂಗ ಆಗಿದೆ, ತೀವ್ರ ಆಘಾತ ಆಗಿದೆ. ಆದ್ದರಿಂದ ಇವತ್ತು ರಾಹುಲ್ ಗಾಂಧಿಯವರು ತುಂಬ ಅದ್ಭುತವಾದಂಥ ಸಂಶೋಧನೆ ಮಾಡಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರ ರೀತಿಯಲ್ಲೇ ಮೋಸ ವಂಚನೆ ನಡೆದಿದೆ, ರಾಜ್ಯದಲ್ಲಿ ಭಯಂಕರ ಮತಗಳ್ಳತನ ನಡೆದಿದೆ,
ದೇಶದಲ್ಲಿ ಚುನಾವಣೆಯನ್ನೇ ಕದಿಯುವ ಚಾಲ್ತಿಯಲ್ಲಿದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ನಡೆದಂಥ ಚುನಾವಣೆ ಕದಿಯುವ ಮತ್ತು ಮತದಾರರ ಪಟ್ಟಿಯಲ್ಲಾದಂಥ ಅಕ್ರಮವನ್ನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬಹಿರಂಗಪಡಿಸ್ತೇವೆ ಅಂತ ಹುಂಕರಿಸಿದ್ದಾರೆ. ನಿನ್ನೆ ಒಂದು ಪ್ರಶ್ನೆಯನ್ನು ಅವ್ರಿಗೆ ಕೇಳಬೇಕು. ನೀವು ಮಹಾರಾಷ್ಟ್ರದ ಸೋಲಿಗೂ ಅದನ್ನೇ ಹೇಳಿದ್ರಿ, 1 ಲಕ್ಷ ಹೊಸ ಮತದಾರರನ್ನು ಸೇರಿಸ್ಬಿಟ್ಟಿದ್ದಾರೆ. ಅದೇನದು ಸೇರಿಸಲಿಕ್ಕೆ? ಚುನಾವಣಾ ಆಯೋಗಕ್ಕೆ ತನ್ನದೇ ಆದಂಥ ಒಂದು ರೀತಿ ನೀತಿ ಕಾನೂನು ಸಂವಿಧಾನಾತ್ಮಕವಾದಂಥ ಚೌಕಟ್ಟು ಇಲ್ವೇನೋ? ಯಾವುದೇ ಆಡಳಿತ ಪಕ್ಷ ಬೇಕಾದಾಗೆ ಚುನಾವಣೆ ಸಂದರ್ಭದಲ್ಲಿ ಮತದಾರರ ಪಟ್ಟಿಯನ್ನು ವೃದ್ಧಿ ಮಾಡುವಂಥದ್ದು, ಕಳ್ಳ ಮತದಾರರನ್ನು ಸೇರಿಸುವಂಥದ್ದು ಅಥವಾ ಅಲ್ಲಿದ್ದದ್ದನ್ನು ತೆಗೆಯುವಂಥದ್ದು ಏನು ಬೇಕಾದರೂ ಮಾಡಿಬಿಡ್ಬೋದಾ? ನೀವೇನು ಕತ್ತೆ ಕಾಯ್ತಾ ಇದ್ದೀರಾ? ಯಾಕೆ ಅದನ್ನು ಡೇಟ್ ಫಿಕ್ಸ್ ಮಾಡ್ತೀರಿ? ಬಹಿರಂಗಗೊಳಿಸ್ತೇವೆ. ಚುನಾವಣಾ ಆಯೋಗ ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ಕೂಡ ನಿಮಗೆ ಛೀಮಾರಿ ಹಾಕಿದೆ. ಭಾರತದ ಚುನಾವಣಾ ಆಯೋಗ ಅತ್ಯಂತ ಶುದ್ಧ ಮತ್ತು ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡ್ತಾ ಇದೆ. ಎ.ವಿ.ಎಮ್ ಅಂತ ಒಂದಿಷ್ಟು ಜನ ಬೊಬ್ಬೆ ಹೊಡೆದ್ರಿ. ಎ.ವಿ.ಎಮ್ನ ಬಗ್ಗೆಯೂ ಸುಪ್ರೀಂ ಕೋರ್ಟು ಅತ್ಯಂತ ತಥಾಕಚಿತವಾಗಿ ತೀರ್ಪನ್ನು ಕೊಟ್ಟಿತು. ಅದಕ್ಕೆ ಪ್ರಯೋಗಶೀಲವಾದಂಥ ಹಿನ್ನೆಲೆಯ ಎಲ್ಲ ರಿಪೋರ್ಟನ್ನು ಇಟ್ಕೊಂಡು ತೀರ್ಪನ್ನು ಕೊಡಲಾಗಿತ್ತು. ಆದರೂ ನಿಮಗೆ ಅತೃಪ್ತ ಆತ್ಮಗಳು, ನಿಮಗೆ ಸಮಾಧಾನ ಇಲ್ಲ. ಇಂಥ ಪ್ರಶ್ನೆಯನ್ನು ಕರ್ನಾಟಕದ ಬಗ್ಗೆ ನೀವು ಕೇಳ್ತಿರಲ್ಲ ಲೋಕಸಭಾ ಚುನಾವಣೆ ಸಂದರ್ಭಕ್ಕೆ ಸಂಬಂಧಪಟ್ಟು. ಹಾಗಾದರೆ ಒಂದು ಸಹಜವಾಗಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಸೋಲ್ತದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರಲಾರದು ಅನ್ನುವಂಥ ಮತಗಟ್ಟೆ ಸಮೀಕ್ಷೆಗಳಿದ್ದು. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 136 ಸೀಟನ್ನು ಕಾಂಗ್ರೆಸ್ಸು ಪಡ್ಕೊಳ್ತು. ಅದಕ್ಕೆ ಅದರದೇ ಆದಂಥ ಒಂದು ಲೆಕ್ಕಾಚಾರ ಇದೆ. BJPಯ ತೀವ್ರವಾದಂಥ ಸೋಲು ಮತ್ತು ಜನರಿಗೆ ಮಾಡಿದ ಮೋಸ, ಭ್ರಷ್ಟಾಚಾರ, ನೈತಿಕ ಅಧಪತನ ಇವೆಲ್ಲವೂ ಅದಕ್ಕೆ ಕೌಂಟ್ ಆಗಿದೆ. ಮುಖ್ಯವಾಗಿ ದಿಢೀರಂತ ಕಾರ್ಯಕಾರಣ ಸಂಬಂಧ ಇಲ್ಲದೇನೆ ಯಡಿಯೂರಪ್ಪನವರನ್ನು ಕೆಳಗಿಳಿಸಿದ್ದು ಕಾಂಗ್ರೆಸ್ಸಿಗೆ ವರದಾನ ಆಯಿತು. ಅದು ಪ್ರಶ್ನೆ ಬೇರೆ. ಆದರೆ ನಾವೊಂದು ಪ್ರಶ್ನೆ ಕೇಳಬೇಕಾಗತ್ತೆ. ಇಲ್ಲಿ 136 ಸೀಟು ಬಂದಾಗ ಚುನಾವಣಾ ಆಯೋಗ ಸರಿಯಾಗಿ ಕೆಲಸ ಮಾಡಿದೆ, ಎ.ವಿ.ಎಮ್ ಸರಿಯಾಗಿ ಕೆಲಸ ಮಾಡಿದೆ. ನಿಮ್ಮ ಒಂದು ಕಾಂಗ್ರೆಸ್ಸಿನ ಅಧಿಕಾರ ಯಾವ್ಯಾವ ರಾಜ್ಯದಲ್ಲಿ ಬಂದಿದೆಯೋ ಆ ರಾಜ್ಯಗಳಲ್ಲೆಲ್ಲ ಚುನಾವಣೆ ಅತ್ಯಂತ ಸಮೃದ್ಧವಾಗಿ, ಸುಖವಾಗಿ, ಆರೋಗ್ಯಕರವಾಗಿ ಮತ್ತು ಟ್ರಾನ್ಸ್ಪರೆಂಟ್ ಆಗಿ ನಡೆದಿದೆ. ಎಲ್ಲಿ NDA ಕೂಟ BJP ಅಧಿಕಾರಕ್ಕೆ ಬಂತೋ ಅಥವಾ ಅವ್ರಿಗೆ ಸೀಟು ಜಾಸ್ತಿ ಬಂತೋ, ಅವರು ಗೆಲುವನ್ನು ಸಾಧಿಸಿದ್ರೋ ಅಲ್ಲಿ ನಕಲಿ ಮತದಾರರ ಸೇರ್ಪಡೆ, ಅಲ್ಲಿ ಅಕ್ರಮ ಚುನಾವಣೆಯ ಪ್ರಕ್ರಿಯೆ, ಚುನಾವಣೆಯನ್ನು ಕದಿಯುವ ಪ್ರಕ್ರಿಯೆ, ಸ್ವತಃ ಚುನಾವಣಾ ಆಯೋಗದ ಮೇಲೇ ಈ ರಾಹುಲ್ ಗಾಂಧಿ ನಿರಂತರವಾಗಿ ದಾಳಿ ಬರ್ತಾ ಇದ್ದಾರೆ. ಹಾಗಾದರೆ ಚುನಾವಣಾ ಆಯೋಗವನ್ನು ಬರ್ಖಾಸ್ತು ಮಾಡಬೇಕೇನೋ? ನೀವು ಗೆದ್ದರೆ ಚುನಾವಣಾ ಆಯೋಗ ಸರಿ ಇದೆ, ಎ.ವಿ.ಎಮ್ ಸರಿ ಇದೆ. ಇದನ್ನೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು. ನಿಮ್ಮ ಗೆಲುವು ದಾಖಲಾದಲ್ಲಿ ಎ.ವಿ.ಎಮ್ ಸರಿ ಇದೆ ಅಂತ ನೀವು ವಾದಿಸ್ತೀರಿ, ಸೋತಲ್ಲಿ ಎ.ವಿ.ಎಮ್ ಸರಿ ಇಲ್ಲ ಅಂತ ಹೇಳ್ತೀರಿ. ಇ.ವಿ.ಎಮ್ ಬಗ್ಗೆ ನೀವು ಮಾತಾಡಲಿಕ್ಕೆ ಏನಿದೆ? ಇ.ವಿ.ಎಮ್ಮನ್ನು ಬಗ್ಗೆ ಇನ್ನೂ ನೀವು ಮಾತಾಡಕೂಡದು. ಇ.ವಿ.ಎಮ್ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆ ಅನ್ನುವ ತೀರ್ಪು ಕೊಟ್ಟರೂ ಕೂಡ ಈಗಲೂ ಇ.ವಿ.ಎಮ್ ಅಂತೀರಿ. ಅದೇ ಚುನಾವಣಾ ಆಯೋಗದ ಮೇಲೆ ಅತ್ಯಂತ ಕೆಟ್ಟ ಭಾಷೆಯಲ್ಲಿ ದಾಳಿ ಮಾಡ್ತೀರಿ. ನಿಮ್ಮ ಸೋಲು ನಿಮ್ಮನ್ನು ಯಾವ ಮಟ್ಟಕ್ಕೆ ತಂದಿದೆ ಅಂತಂದರೆ, ಹಗಲು ಯಾವುದು ರಾತ್ರಿ ಯಾವುದು ಅಂತ ಪರಿಭೇದವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲದಿದ್ದಷ್ಟು ಮತಭ್ರಮಿತರಾಗಿದ್ದೀರಿ, ಭ್ರಷ್ಟರಾಗಿದ್ದೀರಿ. ಅಂದರೆ 75 ವರ್ಷದಲ್ಲಿ ನೀವು ಗೆದ್ದದ್ದು ಇಂಥದ್ದೇ ಚುನಾವಣಾ ಅಕ್ರಮ ಮಾಡ್ಕೊಂಡು ಬಂದಿದ್ರೇನು? ಕಳ್ಳರಿಗೆ ಮಾತ್ರ ಕಳ್ತನದ ಅನುಭವ ಮತ್ತು ಅದರ ರುಚಿ ಗೊತ್ತಾಗೋದು ಅಂತ ಹೇಳ್ತಾರೆ ಹಿರಿಯರು. ಅಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ನಿಂತಿದೆಯೇ ಅನ್ನೋದು ಪ್ರಶ್ನೆ. 136 ಸೀಟನ್ನಾಗಾದರೆ ಚುನಾವಣೆಯ ಆಯೋಗದ ಅಥವಾ ಚುನಾವಣೆಯ ಪ್ರಕ್ರಿಯೆಯ ಅಕ್ರಮದಲ್ಲಿ ನೀವು ಗೆದ್ದಿದ್ದೀರಾ. ಲೋಕಸಭಾ ಚುನಾವಣೆಗೆ ಮಾತ್ರ ಚುನಾವಣಾ ಆಯೋಗವನ್ನು ದೂಷಿಸ್ತೀರಿ. ನಿಮ್ಮ 136 ಸೀಟ್ ಗೆದ್ದು ಇಲ್ಲಿ ಭರ್ಜರಿಯಾಗಿ ಅಧಿಕಾರಕ್ಕೆ ಬಂದಾಗ ಚುನಾವಣಾ ಆಯೋಗ ಇರ್ಬೋದು, ಇ.ವಿ.ಎಮ್ ಇರ್ಬೋದು, ಅಥವಾ ಅಲ್ಲಿ ನಡೆದಂಥ ಒಟ್ಟು ಪ್ರಕ್ರಿಯೆ ಇರ್ಬೋದು, ಅದು ಶುದ್ಧವಾಗಿರುತ್ತೆ ಅನ್ನೋದನ್ನು ಹೇಗೆ ನೀವು ಪ್ರತಿಪಾದಿಸ್ತೀರಿ?
ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ಇದು ಅಕ್ರಮ ಆಗ್ತದೆ ಅಂತ ಯಾಕೆ ಹೇಳ್ತೀರಿ? ನೀವು ಗೆಲುವನ್ನು ಎಲ್ಲೆಲ್ಲಿ ಸಾಧಿಸಿದಿರೋ ಅಲ್ಲೆಲ್ಲ ಸರಿ ಇದೆ ಅನ್ನುವಂಥ ವಾದವನ್ನು ಮಂಡಿಸಿದಾಗ ಆಗ್ತದಲ್ಲ ಅದು. ಇಂಥ ಒಂದು ದಟ್ಟ ದರಿದ್ರತನವನ್ನು ಅಧಿಕಾರ ರಹಿತವಾಗಿ ಇಷ್ಟು 11 ವರ್ಷಗಳ ಕಾಲ ಅದು ಕೂತಿದೆಯಲ್ಲ ಕಾಂಗ್ರೆಸ್ಸು, ಇಡೀ ಇತಿಹಾಸದಲ್ಲಿ ಇಷ್ಟು ಸುದೀರ್ಘವಾಗಿ ಅಧಿಕಾರ ರಹಿತವಾಗಿ ಕಾಂಗ್ರೆಸ್ ಎಂದೂ ಕೂತಿರಲಿಲ್ಲ. ಮತ್ತೆ ಮುಂದೆ ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥ ಭರವಸೆಯೂ ಇಲ್ಲ. ಇಡೀ ಭಾರತದಲ್ಲಿ ಕಾಂಗ್ರೆಸ್ಸು ನಿರ್ಮೂಲ ಆಗ್ತಾ ಇದೆ. 30-40% ಇಳಿದಿದೆ. ಹಾಗಾಗಿ ಅವರಿಗೀಗ ಇದೇ ಥರ ಬೊಗಳೆಯನ್ನು ಬಿಡ್ತಾ ಬಿಡ್ತಾ ಮುನ್ನೋಗುವ ಒಂದು ಚಟ ಅಂಟಿದೆ. ರಾಹುಲ್ ಗಾಂಧಿಯ ಮಾತನ್ನು ಇಡೀ ಭಾರತ ಅತ್ಯಂತ ಒಂದು ನಗೆ ಚಟಾಕಿಯ ರೀತಿ, ಒಂದು ಬಫೂನ್ ರೀತಿ, ಒಬ್ಬ ಹಾಸ್ಯಗಾರನ ರೀತಿ, ಕಮಿಡಿಯನ್ ರೀತಿ ಅದನ್ನು ಭಾವಿಸ್ತಾ ಇರೋದು. ಯಾಕೆ ಅಂತಂದರೆ ಅವರ ಯಾವ ಮಾತಿಗೂ ಶೋಧಿತ ಸತ್ಯ ಇಲ್ಲ, ಗಾಂಭೀರ್ಯ ಇಲ್ಲ, ಮತ್ತು ಅದಕ್ಕೆ ಕರಾರುವಕ್ಕಾದಂಥ ಯಾವುದೇ ತಯಾರಿ ಇಲ್ಲ. ಯಾರೋ ಬರ್ಕೊಡ್ತಾರೆ, ಯಾರೋ ಹೇಳ್ತಾರೆ, ಇವರು ಬಂದು ಇಲ್ಲಿ ಒದರ್ತಾರೆ, ಕೊನೆಗೆ ನಗೆಪಾಟ್ಲ ಆಗ್ತಾರೆ. ಇನ್ನು ಕರ್ನಾಟಕದಲ್ಲಿ ನಿಮಗೆ ಗೊತ್ತಿದೆ, 2020 ಆಗಸ್ಟ್ 11 ರಾತ್ರಿ 8:00 ಕೆಜೆಹಳ್ಳಿ DJ-ಹಳ್ಳಿ ಘಟನೆ. ಕೆಜೆಹಳ್ಳಿಯ ಪೊಲೀಸ್ ಠಾಣೆ ಎದುರು ಜಮಾಯಿಸಿದ ಜನ ಕೊನೆಗೂ ಪೊಲೀಸರ ಇದಕ್ಕೆ ಠಾಣೆಗೆ ಮತ್ತು ಪೊಲೀಸ್ ವಾಹನಕ್ಕೆ ಮತ್ತು ಅಲ್ಲಿ ಎಲ್ಲ ಬೆಂಕಿ ಹಚ್ಚಿ ಅದೆಲ್ಲವನ್ನು ಧ್ವಂಸ ಮಾಡಿದಂಥ ಘಟನೆಯಲ್ಲಿ 138 ಜನರ ಮೇಲೆ ಚಾರ್ಜ್ ಶೀಟ್ ಆಗಿತ್ತು. 187 ಜನರನ್ನು ಅರೆಸ್ಟ್ ಮಾಡಲಾಗಿತ್ತು. ಈ ಒಂದು ಪ್ರಕರಣ ಇಡೀ ದೇಶಾದ್ಯಂತ ಬಹಳ ದೊಡ್ಡ ಸುದ್ದಿಯನ್ನು ಮಾಡಿತ್ತು. ಈಗ ಆ ಪ್ರಕರಣಕ್ಕೆ ಒಂದು ನಿರ್ಣಯಾತ್ಮಕವಾದಂಥ ತೀರ್ಪು ಬಂದಿದೆ. ಈ ಪ್ರಕರಣದಲ್ಲಿ ಭಾಗವಹಿಸಿದಂಥ 138 ಜನರ ಮೇಲೇನು ಚಾರ್ಜ್ ಶೀಟ್ ಆಗಿತ್ತು, ಅದರಲ್ಲಿ 3 ಜನ ತಪ್ಪೊಪ್ಪಿಕೊಂಡಿದ್ದರು. ಆ 3 ಜನರಿಗೀಗ 7 ವರ್ಷ ಶಿಕ್ಷೆ, 36,000 ತಲಾ ದಂಡ ವಿಧಿಸಲಾಗಿದೆ. ಮತ್ತು ಇವರು PFIನ ಸದಸ್ಯರು ಅನ್ನುವಂಥದ್ದನ್ನು NIA ಭಾಳ ಪ್ರಬಲವಾಗಿ ಅದನ್ನು ಪ್ರತಿಪಾದಿಸಿತ್ತು. ನ್ಯಾಯಾಂಗದ ತೀರ್ಪು ಮತ್ತು ತೀರ್ಪಿನಲ್ಲಿ ಕೂಡ ಉಲ್ಲೇಖವಾಗಿದೆ ಇವರು PFIನ ಕಾರ್ಯಕರ್ತರು ಅನ್ನುವಂಥದ್ದು. ಆ ಘಟನೆ ಅವರ ಪ್ರವಾದಿ ಮಹಮ್ಮದರ ಮೇಲೆ ಒಂದು ಕೆಟ್ಟ ಪೋಸ್ಟನ್ನು ಹಾಕಿದರು ಅನ್ನುವ ಕಾರಣಕ್ಕಾಗಿ ನಡೆದಂಥದ್ದು. ಶಾಸಕರ ಮುಖಂಡರ ಬಂಧುವಿನಿಂದ ಪ್ರವಾದಿ ವಿರುದ್ಧ ಒಂದು ಅವಹೇಳನಕಾರಿ ಪೋಸ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ನಡೆದಂಥ ಈ ಒಂದು ಗಲಾಟೆಯಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಒಂದು ಅನಾಹುತ ಆದದ್ದನ್ನು ನಾವು ಗಮನಿಸಿದ್ದೇವೆ. 12 ವಾಹನಗಳು ಬೆಂಕಿಗೆ ಆಹುತಿಯಾಗಿದ್ವು. 5 ದ್ವಿಚಕ್ರ ವಾಹನ ಮತ್ತು 1 ಇನೋವಾ ಅಲ್ಲಿ ಧ್ವಂಸವಾಗಿತ್ತು. ಹಲವು ಪೊಲೀಸರಿಗೆ ಗಾಯಗಳಾಗಿದ್ದವು. ಅಲ್ಲಿ ಗಲಾಟೆ ಯಾವ ಹಂತಕ್ಕೆ ಹೋಗಿತ್ತು ಅಂತಂದರೆ, ಕರ್ಫ್ಯೂ ಇತ್ಯಾದಿ ಎಲ್ಲ ಆದಾಗಲೂ ಕೂಡ ಪೊಲೀಸರು ಎಷ್ಟೇ ಮನವಿ ಮಾಡಿದರೂ ಕೂಡ ಉದ್ರಿಕ್ತ ಗುಂಪು ಕೊನೆಗೆ ಪೆಟ್ರೋಲ್ ಬಾಂಬನ್ನು ಎಸೆಯಲಿಕ್ಕೆ ಶುರು ಮಾಡಿತ್ತು. ಕಂಡಲ್ಲಿ ಬೆಂಕಿ ಹಾಕಿತ್ತು. ಪೊಲೀಸರ ಮೇಲೆ ಮಾರಣಾಂತಿಕವಾದ ಹಲ್ಲೆಗೆ ಮುಂದಾಯಿತು. ಕೊನೆಗೆ ಪೊಲೀಸರು ಆ ಮಾಬನ್ನು ತಡೆಯುವ ಮತ್ತು ಆತ್ಮರಕ್ಷಣೆಗೋಸ್ಕರ ಸರ್ವಿಸ್ ರಿವಾಲ್ವರನ್ನು ಬಳಸಿದರು. ಅಲ್ಲಿ ಗುಂಡು ಹಾರಿಸಲಾಯಿತು. ಒಂದಿಷ್ಟು ಜನ ಗಾಯಗೊಂಡಿದ್ರು. ಹಾಗಾದರೆ ಈ ಘಟನೆ ಯಾಕಾಗಿ ನಡೆಯಿತು ಅನ್ನೋದನ್ನು ಒಂದು ಸಣ್ಣ ಹಿನ್ನೆಲೆ ಹೇಳಿ ಈ ಘಟನೆ ಬಗ್ಗೆ ಕರಾರುವಕ್ಕಾಗಿ ಪ್ರತಿಕ್ರಿಯಿಸಬೇಕು. ಪುಲಕೇಶಿ ನಗರದ ವಿಧಾನಸಭಾ ಕ್ಷೇತ್ರದ JDS ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಸಂಬಂಧಿ ನವೀನ್ ಎಂಬಾತ ಈ ಪ್ರವಾದಿ ಮಹಮ್ಮದರ ಬಗ್ಗೆ ಒಂದು ಅವಹೇಳನಕಾರಿ ಪೋಸ್ಟನ್ನು ಹಾಕಿದ್ದು ಈ ಘಟನೆಗೆ ಕಾರಣವಾಯಿತು. ಈ ಘಟನೆ ನಡೆಯಿತು. ಅಲ್ಲಿ ಕೊನೆಗೆ ಮೊದಲು ಪೊಲೀಸರ ಇಂದ ಅದು ತನಿಖೆ ಆರಂಭ ಆಯಿತು. ಆಮೇಲೆ ಅದು NIAಗೆ ಸ್ಥಳಾಂತರ ಆಯಿತು. NIA ಬಂದು ಅದನ್ನು ಕರಾರುವಕ್ಕಾದಂಥ ಒಂದು ತನಿಖೆಗೆ ಒಳಪಡಿಸಿ 187 ಜನರನ್ನು ಬಂಧಿಸಿದರು. ಅದರಲ್ಲಿ 138 ಜನರ ಮೇಲೆ ಚಾರ್ಜ್ ಶೀಟ್ ಹಾಕಿದರು. ಹಾಗಾಗಿ ಈಗ ಅದು ಹೆಚ್ಚು ಕಮ್ಮಿ 4 ವರ್ಷ ಕಳೆದಿದೆ. 4 ವರ್ಷದಲ್ಲಿ ಅದು ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ತು. ಕೆಜೆಹಳ್ಳಿ DJ-ಹಳ್ಳಿಯ ಪ್ರಕರಣ ಅದು ಎಷ್ಟು ಗಂಭೀರವಾದದ್ದು ಅನ್ನೋದನ್ನು
ಇಡೀ ಸಮಾಜ ಅರ್ಥ ಮಾಡಿಕೊಂಡಿದೆ, ದೇಶ ಅರ್ಥ ಮಾಡಿಕೊಂಡಿದೆ. ಕೇವಲ ಈ ಗಲಭೆ ಒಂದು ಬೆಂಕಿ ಅಥವಾ ಪೊಲೀಸರ ಮೇಲಿನ ಹಲ್ಲೆ, ಉದ್ರಿಕ್ತ ಗುಂಪು ಅಷ್ಟಕ್ಕೆ ಸೀಮಿತವಾಗಿಲ್ಲ ಅನ್ನೋದನ್ನು NIA ಹೇಳಿದೆ. ಈ ಗಲಾಟೆಯಲ್ಲಿ ಭಾಗವಹಿಸಿದಂಥವರು ಕೇವಲ ಈ ಗಲಾಟೆಯ ಆರೋಪಿಗಳಷ್ಟೇ ಅಲ್ಲ, ಇವರ ಇಡೀಯದಾದ ಕಾರ್ಯಾಚರಣೆ ಬೇರೆ ಬೇರೆ ದಿಕ್ಕಿನಲ್ಲೂ ಕೂಡ ಅದು ಮುಂದುವರೆದಿದೆ ಅನ್ನುವಂಥ ರಿಪೋರ್ಟನ್ನು ಕೂಡ NIA ಅಲ್ಲಿ ದಾಖಲಿಸಿದೆ. ಆದರೆ ಇಂಥ ಒಂದು ಪೊಲೀಸರ ಮೇಲೆ ಹಲ್ಲೆ, 20ಕ್ಕೂ ಹೆಚ್ಚು ವಾಹನಗಳನ್ನು ಬೆಂಕಿಗೆ ಆಹುತಿ ಮಾಡಿದ್ದು, ಆಮೇಲೆ ರಾಡು ಮತ್ತು ಸೊಟ್ಟಗಳ ಮೂಲಕ ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡಿದ್ದು, ಪೊಲೀಸರ ಮೇಲೆ ದಾಳಿ ಮಾಡಿದ್ದು, ಪೆಟ್ರೋಲ್ ಬಾಂಬನ್ನು ಎಸೆದು ಇಡೀ ಇದಾಗಿ ಪೊಲೀಸರ ಆ ಒಂದು KJಹಳ್ಳಿ ಪೊಲೀಸ್ ಠಾಣೆಯನ್ನೇ ಧ್ವಂಸ ಮಾಡಲಿಕ್ಕೆ ಹೊರಟಂಥ ಈ ಉದ್ರಿಕ್ತ ಗುಂಪನ್ನು ಚದುರಿಸಲಾರದೇ ಕೊನೆಗೂ ಒಂದು ಪೊಲೀಸ್ ರಿವಾಲ್ವರಿಂದ ಗುಂಡು ಹಾರಿಸಿ ಕೆಲವರಿಗೆ ಗಾಯ ಆದದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ಘಟನೆಯಲ್ಲಿ ಭಾಗಿಯಾದವರನ್ನು ಕೂಡ ದೇ ಆರ್ ಇನ್ನೋಸೆಂಟ್ಸ್, ದೇ ಆರ್ ಅವರ್ ಬ್ರದರ್ಸ್. 136 ಸೀಟು ಬರಲಿಕ್ಕೆ ಅವರೇ ಕಾರಣ. ಹಾಗಾಗಿ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದ ಘಟನೆ ಇರ್ಬೋದು, DJಹಳ್ಳಿ KJಹಳ್ಳಿ ಘಟನೆ ಇರ್ಬೋದು, ರಾಗಿಗುಡ್ಡ ಶಿವಮೊಗ್ಗದ ಘಟನೆ ಇರ್ಬೋದು, ಈ ಎಲ್ಲ ಘಟನೆಯಲ್ಲಿ ಭಾಗವಹಿಸಿದಂಥ ಕ್ರಿಮಿನಲ್ಗಳನ್ನು, ಆರೋಪಿಗಳನ್ನು, ಸಮಾಜ ದ್ರೋಹಿಗಳನ್ನು, ಆಗಂತುಕರನ್ನು ಇದೇ ಸಿದ್ದರಾಮಯ್ಯನವರ ಸರ್ಕಾರ ಅವರು ಮುಗ್ಧರಿದ್ದಾರೆ, ಅಮಾಯಕರಿದ್ದಾರೆ, ಅವರಿಗೆ ಯಾವ ಗಲಾಟೆಗೂ ಅವರು ಸಂಬಂಧಿಸಿದವರಲ್ಲ, ದೇ ಆರ್ ಇನ್ನೋಸೆಂಟ್ಸ್ ಅನ್ನುವ ರೀತಿಯಲ್ಲಿ ಅವರನ್ನು ಖುಲಾಸೆ ಮಾಡಲಿಕ್ಕೆ ಹೊರಟಿತ್ತು. ನಿಮಗೆಲ್ಲರಿಗೂ ನೆನಪಿದೆ, ಒಂದು ಕಡೆ ಹಿಂದೂಗಳನ್ನು, ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಪ್ರವೋಕ್ ಮಾಡ್ತಾರೆ, ಉದ್ರಿಕ್ತ ಭಾಷಣ ಮಾಡ್ತಾರೆ, ಧರ್ಮ ಸಾಮರಸ್ಯ, ಸಾಮಾಜಿಕ ಸಾಮರಸ್ಯಕ್ಕೆ ಬೆಂಕಿ ಹಾಕ್ತಾರೆ ಅನ್ನುವ ಕಾರಣಕ್ಕಾಗಿ ಅವರನ್ನು ಹೆಡೆಮುರಿ ಕಟ್ಟುವ ಕೆಲಸಕ್ಕಾಗಿಯೇ ಸ್ಪೆಷಲ್ ಒಂದು ಫೋರ್ಸನ್ನು ದಕ್ಷಿಣ ಕನ್ನಡದಲ್ಲಿ ಮಾಡಿದ್ದಾರೆ. ನಿಮಗೆ ಗೊತ್ತಿದೆ. ಹಗಲು ರಾತ್ರಿ ಅನ್ನುತ್ತಾ ಇಲ್ಲದೇನೆ ದೇವ್ರ ಗುಡಿಯಲ್ಲಿ ಮಲಗಿದಂಥ ವಯೋವೃದ್ಧ ಬ್ರಾಹ್ಮಣರನ್ನು ಕೂಡ ಎಳ್ಕೊಬಂದು ಪೊಲೀಸ್ ಠಾಣೆಯಲ್ಲಿ ಹಾಕುವಂಥ ಕೆಲಸ ನಡೀತಾ ಇದೆ. ಗಡಿಪಾರು ಮಾಡಲಿಕ್ಕೆ ಎಂತೆಂಥವ್ರನ್ನಂತಂದರೆ ಚಕ್ರವರ್ತಿ ಸೂಲಿಬೆಲೆಯನ್ನು ಕೂಡ ಗಡಿಪಾರು ಮಾಡಲಿಕ್ಕೆ ಹೊರಟಿತ್ತು ಸರ್ಕಾರ. ಆದರೆ ಇದೇ ಹಾಡೆ ಹಗಲು ರಾತ್ರಿ 8 ಶುರುವಾದ ಗಲಭೆ, 20ಕ್ಕೂ ಹೆಚ್ಚು ವಾಹನಕ್ಕೆ ಬೆಂಕಿ ಹಚ್ಚಿದ್ದಾರೆ, ಪೆಟ್ರೋಲ್ ಬಾಂಬ್ ಸುರಿದಿದ್ದಾರೆ, ಪೊಲೀಸರ ಮೇಲೆ ಹಲ್ಲೆ ಆಗಿದೆ, KJಹಳ್ಳಿ ಪೊಲೀಸ್ ಠಾಣೆಯನ್ನೇ ಉಡೀಸ್ ಮಾಡಲಿಕ್ಕೆ ಹೊರಟಂಥವರು PFIನ ಕಾರ್ಯಕರ್ತರು ಅನ್ನೋದನ್ನು ಇವತ್ತು ಜಡ್ಜರೇ ತಮ್ಮ ತೀರ್ಪಲ್ಲಿ ದಾಖಲಿಸಿದ್ದಾರೆ. ಇಷ್ಟಿದ್ದಾಗಲೂ ಕೂಡ ಅವರನ್ನು ಅಮಾಯಕರು ಅಂತ ಚಿತ್ರಿಸಿ ಅವರ ಮೇಲಿರುವ ಎಲ್ಲ ಕೇಸುಗಳನ್ನು ಹಿಂಪಡೆಯುವ, ಅವರನ್ನು ಮತ್ತೆ ಮುಖ್ಯವಾಹಿನಿಗೆ ಬಿಡುವಂಥ ಕೆಲಸವನ್ನು ಸರ್ಕಾರ ಮಾಡಲಿಕ್ಕೆ ಹೊರಟಿತ್ತು. ಆವಾಗ ಕೋರ್ಟ್ ಮಧ್ಯಪ್ರವೇಶಿಸಿ ಅವರಿಗೆ ಛೀಮಾರಿ ಹಾಕಿದ ಪರಿಣಾಮ ಇವತ್ತು ಈ ಶಿಕ್ಷೆ ಪ್ರಕಟ ಆಗಿದೆ. ನ್ಯಾಯಾಂಗದಲ್ಲಿ ಜನ ಇಟ್ಟಿರುವ ವಿಶ್ವಾಸಕ್ಕೆ ಒಂದು ಸಾಕ್ಷಿ ಪ್ರಜ್ಞೆ ಸಿಕ್ಕಿದೆ. ಇವತ್ತಿನ ತೀರ್ಪು ಸರ್ಕಾರದ ದುರ್ವ್ಯವಹಾರ, ವೋಟ್ ಬ್ಯಾಂಕಿನ ರಾಜಕಾರಣ ಮತ್ತು ಒಂದು ಸಮುದಾಯವನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳುವಂಥ ಇಡೀಯದಾದಂಥ ಒಂದು ಮನೋಧರ್ಮಕ್ಕೆ ಕನ್ನಡಿ ಹಿಡಿದಿದೆ. ಈ 3 ಜನರಿಗೆ ಇವತ್ತು 7 ವರ್ಷದ ಶಿಕ್ಷೆಯನ್ನೇನು ವಿಧಿಸಿದೆ ಕೋರ್ಟು, ಅದು ಸಿದ್ದರಾಮಯ್ಯನವರ ಸರ್ಕಾರದ ವೋಟ್ ಬ್ಯಾಂಕಿನ ರಾಜಕಾರಣದ ಒಂದು ಇಡೀ ಒಂದು ಪರದೆಯನ್ನು ಕಿತ್ತು ಬಿಸಾಡಿದೆ, ಮುಖವಾಡವನ್ನು ಕಿತ್ತು ಬಿಸಾಡಿದೆ. ಕೋರ್ಟ್ ಇವತ್ತು ಕೂಲಂಕಷವಾಗಿ 4 ವರ್ಷಗಳ ಕಾಲ ಅದನ್ನು ತನಿಖೆ ಮಾಡಿ ವಾದ ವಿವಾದ ಮಾಡಿ ಇವತ್ತು 7 ವರ್ಷ ಅವರಿಗೆ ಶಿಕ್ಷೆ ಕೊಡುವಂಥ ಒಂದು ತೀರ್ಪನ್ನು ಕೊಟ್ಟಿದೆ ಅಂತ ಆದರೆ ಅವರು ಅಪರಾಧಿಗಳು ಅನ್ನೋದು ಸಿಂಧು ಆಗಿದೆ. ಹೀಗಿರುವಾಗ ಅವರು ಇನ್ನೋಸೆಂಟ್ ಆಗೋದು ಹೇಗೆ? ಮತ್ತು ಈ ಸಮಾಜದಲ್ಲಿ ಮುಸ್ಲಿಮರು, ಕ್ರಿಶ್ಚಿಯನ್ರು, ಹಿಂದೂಗಳು ಅಂತಲ್ಲ. ನೀವು ವೋಟ್ ಬ್ಯಾಂಕಿಗಾಗಿ ಧರ್ಮ ಮತ್ತು ಮತದ ನೆಲೆಯಲ್ಲಿ ಸಮಾಜವನ್ನು ದಯವಿಟ್ಟು ಒಡೆಬೇಡಿ. ಅಪರಾಧ ಮಾಡಿದ್ದಾನೋ ಅವನು ಯಾವನೇ ಆಗಿರಲಿ,
ಅಪರಾಧವೇ. ಸಾಮಾಜಿಕ ದುಷ್ಕೃತ್ಯದಲ್ಲಿ ಅವನು ಯಾವನೇ ಭಾಗಿಯಾಗಿರಲಿ, ಅವನು ದುಷ್ಕರ್ಮಿಯೇ. ಈ ರೀತಿಯ ಒಂದು ಪ್ರಾಂಜಲವಾದಂಥ ಆಡಳಿತವನ್ನು ಜನ ನಿರೀಕ್ಷೆ ಮಾಡಿದ್ರೆ, ಇವರು ನೀವೇ ನಮ್ಮನ್ನು ಆರಿಸಿ ಕಳಿಸಿದ್ದು, ನಿಮಗೆ ನಾವು ಋಣಿಯಾಗಿದ್ದೇವೆ, ಇಡೀ ಸರ್ಕಾರದ ಬೊಕ್ಕಸವನ್ನೇ ನೆಗ್ಗಿಸಿನ ನೀರಿನಾಗೆ ಅವರ ಕಡೆ ತಿರುವಿಸಿ ಬಿಟ್ಟದ್ದನ್ನು ಕಣ್ಣಾರೆ ಕಾಣ್ತಾ ಇದ್ದೇವೆ. ಯಾರೊಬ್ಬರು ರಿಕ್ಷಾ ತಗೊಂಡು ಜೀವನ ನಡೆಸಬೇಕು ಅಂತಂದರೆ ಅವರಿಗೆ ಪೂರ್ಣ ಫ್ರೀ ಸಬ್ಸಿಡಿ ಬೇರೆ, ಲೋನ್ ಬೇರೆ, ಫ್ರೀ ಲೋನು. ಅದೇ ಹಿಂದುವಾಗಿ ಹುಟ್ಟಿದ ಯುವಕ ತಾನು ಒಂದು ಜೀವನಕ್ಕಾಗಿ ಒಂದು ರಿಕ್ಷಾ ತಗೊಳ್ತೇನೆ, ಇನ್ನೊಂದು ತಗೊಳ್ತೇನೆ ಅಂತಂದರೆ ಅವರಿಗೆ ಯಾವುದೇ ರಿಯಾಯಿತಿ 10 ಪೈಸೆದು ಇಲ್ಲ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ. ಇದರ ಅರ್ಥ ಏನು? ನೀವು ಯಾವ ರೀತಿಯ ಸಾಂವಿಧಾನಿಕವಾದಂಥ ಒಂದು ನೆಲೆಯನ್ನು ಅನುಸರಿಸ್ತಾ ಇದ್ದೀರಿ? ನಿಮ್ಮ ಯಾವ ದರಿದ್ರದ ಜಾತ್ಯತೀತ ಮನೋಭಾವ? ಸಂವಿಧಾನವನ್ನು ರಕ್ಷಿಸ್ತೇವೆ ಅಂತ ಬೊಬ್ಬೆ ಹೊಡೆಯುವವರು ಅಸಂವಿಧಾನಿಕವಾಗಿ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ. ಅದನ್ನು ಮತ್ತೆ ಸ್ಥಿರೀಕರಿಸ್ತೀರಿ, ಸಮರ್ಥಿಸ್ತೀರಿ. ನಿಮ್ಮ ಭಂಡತನದ ಮೇರೆ ಮೀರಿದೆ. ಅದಕ್ಕಿದು ಸಾಕ್ಷಿ. ಸೈಯದ್ ಇಕ್ರಮುದ್ದೀನ್ ಅಲಿಯಾಸ್ ಸೈಯದ್ ನವೀನ್ 44 ವರ್ಷ, ಇವನು 14ನೇ ಆರೋಪಿ. 16ನೇ ಆರೋಪಿ ಸೈಯದ್ ಆಸಿಫ್ 46 ವರ್ಷ, 18ನೇ ಆರೋಪಿ ಮೊಹಮ್ಮದ್ ಅತೀಫ್ 26 ವರ್ಷ. ಇವರಿಗೀಗ 7 ವರ್ಷ ಶಿಕ್ಷೆಯಾಗಿದೆ. ನೋಡಿ, ಸಮಾಜವನ್ನು ನಿಮ್ಮ ಅಧಿಕಾರ ರಾಜಕಾರಣಕ್ಕಾಗಿ, ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಯಾವೆಲ್ಲ ರೀತಿಯಲ್ಲಿ ಬಳಸ್ತೀರಿ ಅಂತಂದರೆ, ಇವರನ್ನೂ ನೀವು ಮುಗ್ಧರು ಅಂತ ಹೇಳಿದ್ದಿದೆಯಲ್ಲ, ಇದು ಇತಿಹಾಸದಲ್ಲಿ ಒಂದು ದಾಖಲಾಗುವ ಒಂದು ಕಪ್ಪು ಚರಿತ್ರೆ ಅಂತ. ಯಾರೂ ಕೂಡ ಇವರನ್ನು ಮುಗ್ಧರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಭೀಭತ್ಸ ಕೆಲಸಕ್ಕೆ ಅವರು ಮುಂದಾಗಿದ್ದಾರೆ. ಅಲ್ಲಿ ಬೇಕಾದಷ್ಟು ಸಾಕ್ಷಿಗಳು ಸಿಕ್ಕಿದ್ದಾವೆ. ರಾಜ್ಯದ ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಪಡಿಸ್ಕೊಳ್ತದೆ ಆಡಳಿತ ವ್ಯವಸ್ಥೆ ಅನ್ನುವ ಕಾರಣಕ್ಕಾಗಿಯೇ ಇದು NIAಗೆ ವಹಿಸಿಕೊಡ್ಲಾಯಿತು. ರಾಷ್ಟ್ರೀಯ ಭದ್ರತೆಯ ಒಂದು ಕನ್ನ ಕೊರೆಯುವ ಕೆಲಸದಲ್ಲೂ ಇವರು ಭಾಗಿಯಾಗಿದ್ದಾರೆ ಅನ್ನೋದನ್ನು NIA ಹೇಳಿದೆ. ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಹೇಳ್ತಾ ಇದೆ? ಅವರು ಮುಗ್ಧರು, ಅಮಾಯಕರು. ಇವತ್ತು ನಿಮ್ಮ ಮುಖಕ್ಕೆ, ನಿಮ್ಮ ಮುಖವನ್ನು ತೋರಿಸುವ ಕನ್ನಡಿಯನ್ನು ಇವತ್ತು ಕೋರ್ಟ್ ಹಿಡಿದಿದೆ. ಸಿದ್ದರಾಮಯ್ಯನವರೇ ಅರ್ಥ ಮಾಡ್ಕೊಳ್ಳಿ. ಇನ್ನಿಂಥ ದುಷ್ಕೃತ್ಯಕ್ಕೆ, ಇಂಥ ಸಮಾಜ ವಿರೋಧಿ ಕೆಲಸಕ್ಕೆ, ಸಮಾಜವನ್ನು ಒಡೆಯುವ ಕೆಲಸಕ್ಕೆ ಮುಂದಾಗಬೇಡಿ. ಪ್ರವಾದಿ ಮೊಹಮ್ಮದರ ಮೇಲೆ ಅವಹೇಳನಕಾರಿ ಪೋಸ್ಟನ್ನು ನವೀನ್ ಹಾಕಿದ್ದೆಷ್ಟು ಅಪರಾಧವೋ, ಅದಕ್ಕಿಂತ ಭಯಾನಕವಾದದ್ದು ಈ ಸಮಾಜದಲ್ಲಿ ಬೆಂಕಿ ಹಾಕುವ, ಧರ್ಮದ ಹೆಸರಿನಲ್ಲಿ ಇಡೀ ಸಮಾಜವನ್ನು ಒಡೆಯುವ, ಹಾಡೆ ಹಗಲು ಕತ್ತಿ ಹಿಡ್ಕೊಂಡು ತಿರುಗಾಡುವವರ, ಲವ್ ಜೆಹಾದ್ ಮಾಡುವವರ ರಕ್ಷಿಸುವುದಿದೆಯಲ್ಲ, ಅದಕ್ಕಿಂತ ಭಯಾನಕ. ಕೊನೆಗೂ ಕೋರ್ಟು ಸಮಾಜದಲ್ಲಿ ನಡೆಯುವಂಥ ಇಂಥ ಒಂದು ದುಷ್ಕರ್ಮಿಗಳಿಗೆ, ದುಷ್ಕೃತ್ಯಕ್ಕೆ ಒಂದು ನ್ಯಾಯದ ನೆಲೆಯನ್ನು ಕಲ್ಪಿಸುವ ಮೂಲಕ ಒಂದು ಸಾಮಾಜಿಕ ನ್ಯಾಯ ಮತ್ತು ನಂಬಿಕೆಯನ್ನು ದೃಢೀಕರಿಸಿದೆ. ಆ ಕಾರಣಕ್ಕಾಗಿ ಈ ತೀರ್ಪಿಗೆ ನ್ಯಾಯಾಂಗದ ವ್ಯವಸ್ಥೆಯನ್ನು ಅಭಿನಂದಿಸಬೇಕಾಗಿದೆ. ಅದರ ಜೊತೆಗೆ ಯಾವುದೇ ಸರ್ಕಾರ ಇರ್ಬೋದು, ಅದು BJP ಇರ್ಬೋದು, NDA ಇರ್ಬೋದು, UPA ಇರ್ಬೋದು, JDS ಇರ್ಬೋದು, ಯಾವುದೇ ಸರ್ಕಾರ ಬಂದರೂ ಕೂಡ ಜನಸಾಮಾನ್ಯರ ಬದುಕಿಗೆ ಕೊಳ್ಳಿ ಇಡುವಂಥ ಕೊಲೆಗಡಕರನ್ನು, ಸಮಾಜ ವಿರೋಧಿಗಳನ್ನು, ದುಷ್ಕರ್ಮಿಗಳನ್ನು ರಕ್ಷಿಸಕೂಡದು. ಅದರ ಹಿಂದೆ ಧರ್ಮ ಜಾತಿಯನ್ನು ನೋಡಕೂಡದು. ಅವನು ಮುಸ್ಲಿಂ ಆಗಲಿ, ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಬ್ರಾಹ್ಮಣ ಆಗಲಿ, ನಾಯಕ ಆಗಲಿ, ಇನ್ನೊಬ್ಬ ಆಗಲಿ, ಒಕ್ಕಲಿಗಾಗಲಿ, ಯಾವನ ಜಾತಿಯವನೇ ಇರಲಿ, ಅವನು ರೇಪ್ ಮಾಡಿದ್ರೆ ರೇಪಿಸ್ಟು, ಕೊಲೆಗಡಕ ಆದರೆ ಕೊಲೆಗಡಕ, ಸಮಾಜ ವಿರೋಧಿ ಆದರೆ ಸಮಾಜ ವಿರೋಧಿ. ಅಲ್ಲಿ ರಾಜಕಾರಣವನ್ನು, ಅಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣವನ್ನು ತರುವುದಿದೆಯಲ್ಲ, ಇದು ಅಕ್ಷಮ್ಯ ಅಪರಾಧ, ಮನುಷ್ಯ ಕುಲಕ್ಕೆ ಮಾಡುವ ದ್ರೋಹ ಇದು. ಅಂಥ ದ್ರೋಹದ ಕೆಲಸವನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯನ ಸರ್ಕಾರ ಮುಂದಾಗಿತ್ತು. ಇವತ್ತೇನು ಹೇಳ್ತಾ ಇದ್ದಾರೆ ಇವರು ಅಮಾಯಕರು ಅಂತ ಹೇಳ್ತಾರಾ? ಕೋರ್ಟ್ ತೀರ್ಪನ್ನಾಗಾದ್ರೆ ವಿರೋಧಿಸ್ತಾರಾ? ಕೋರ್ಟ್ ಕೊಟ್ಟ ತೀರ್ಪು ಅಂದ್ರೆ ತಪ್ಪು ಅಂತ ಹೇಳ್ತಾರ? ಹಾಗಾದ್ರೆ ಏನು ಹೇಳ್ತಾರೆ ಸಿದ್ದರಾಮಯ್ಯನ ಸರ್ಕಾರದ ಪಟಾಲಮ್ಮು?
ಈ ತೀರ್ಪಿಗೆ ಎಲ್ಲದಕ್ಕೂ ಒಂದು ಮಿತಿ ಇದೆ, ಎಲ್ಲದಕ್ಕೂ ಒಂದು ಕಾಲ ಇದೆ, ನೆನಪಿಡಿ. ನೀವು ಮಾಡಿದ್ದನ್ನು ನೀವೇ ಊಟ ಮಾಡುವ ಕಾಲ ಬಹಳ ಹತ್ತಿರದಲ್ಲಿದೆ. ಈ ಮಣ್ಣಿಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಒಂದು ಗುಣ ಇದೆ. ಕೊನೆಗೂ ಈ ದೇಶದಲ್ಲಿ ನ್ಯಾಯಾಂಗಕ್ಕೆ ತನ್ನದೇ ಆದಂಥ ಒಂದು ಘನತೆ, ಗೌರವ ಇದೆ. ಅದು ಎಷ್ಟೇ ಕರಪ್ಟ್ ಆಗಿದೆ, ಎಷ್ಟೇ ಅದು ತನ್ನ ಮೂಲ ನೆಲೆಯಿಂದ ದೂರ ಹೋಗ್ತಾ ಇದೆ, ಅಲ್ಲಿಯೂ ನ್ಯಾಯಾಂಗ ಇವತ್ತು ದುಡ್ಡಿದ್ದವರ ಪಾಲಾಗ್ತಾ ಇದೆ, ಶಕ್ತಿ ಇದ್ದವರ ಪಾಲಾಗ್ತಾ ಇದೆ ಅನ್ನುವಂಥ ಮಾತು ಕೇಳಿಬರ್ತಾ ಇದ್ದಾಗಲೂ ಕೂಡ ಈ ದೇಶದಲ್ಲಿ ಕೊನೆಗೂ ಒಂದು ಆಶಾವಾದ ಇರುವುದಿದ್ರೆ ಅದು ನ್ಯಾಯಾಂಗದ ಮೇಲೆ ಮಾತ್ರ. ನೆನಪಿಡಿ, ಇವತ್ತು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಆದಂಥ ಈ ಮುಜುಗರ, ಈ ತಪರಾಕಿ ಅವರ ಆತ್ಮಾವಲೋಕನಕ್ಕೆ ಕನಿಷ್ಠ ಮಟ್ಟದಲ್ಲಾದರೂ ಅದು ಎಡೆ ಕೊಡಬಹುದು, ಕೊಡಬೇಕು ಅನ್ನುವ ಆಶಯ ನನ್ನದು. ನಮಸ್ತೆ.